ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಸಾಲದ ಬಾಧೆ ಹೆಚ್ಚಾಗಿದೆಯೇ? ಶುಕ್ರವಾರ ಮತ್ತು ಶನಿವಾರದಂದು ಈ ನಿಯಮಗಳನ್ನು ಪಾಲಿಸಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡಿ. ಶುಕ್ರವಾರ ಮತ್ತು ಶನಿವಾರದಂದು ಈ ತಪ್ಪುಗಳನ್ನು ಮಾಡಿದರೆ 7 ಜನ್ಮಗಳ ದರಿದ್ರ ನಿಮ್ಮನ್ನು ಹಿಂಬಾಲಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ವಾರಗಳಿಗೆ ಹೆಚ್ಚಿನ ಮಹತ್ವವಿದೆ. ಅದರಲ್ಲಿಯೂ ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರಗಳಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಶುಕ್ರವಾರವು ಸಂಪತ್ತನ್ನು ನೀಡುವ ಶ್ರೀ ಮಹಾಲಕ್ಷ್ಮಿಯ ಪ್ರತೀಕವಾದರೆ, ಶನಿವಾರವು ಸಂಕಷ್ಟಗಳನ್ನು ನಿವಾರಿಸುವ ಆಂಜನೇಯ ಸ್ವಾಮಿ, ಕರ್ಮಫಲದಾತ ಶನೀಶ್ವರ ಮತ್ತು ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ 2 ದಿನಗಳಲ್ಲಿ ನಾವು ಮಾಡುವ ಚಿಕ್ಕಪುಟ್ಟ ಕೆಲಸಗಳು ನಮ್ಮ ಮನೆಗೆ ಅಷ್ಟೈಶ್ವರ್ಯಗಳನ್ನು ತಂದುಕೊಡುತ್ತವೆ. ಅದೇ ರೀತಿ ತಿಳಿಯದೆ ಮಾಡುವ ಕೆಲವು ತಪ್ಪುಗಳು 7 ಜನ್ಮಗಳ ಬಡತನವನ್ನು ತಂದೊಡ್ಡುತ್ತವೆ. ಅದಕ್ಕಾಗಿಯೇ ಪಂಡಿತರು ಈ 2 ದಿನಗಳಲ್ಲಿ ಕೆಲವು ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದೆಂದು ಎಚ್ಚರಿಸುತ್ತಾರೆ. ಆದರೆ ಈ ದಿನಗಳಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಮನೆ ಸಂಪತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ಆದ್ದರಿಂದ ಶುಕ್ರವಾರ ಮತ್ತು ಶನಿವಾರದಂದು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ವಸ್ತುಗಳನ್ನು ಖರೀದಿಸಬೇಕು, ಯಾವುದನ್ನು ಖರೀದಿಸಬಾರದು ಮತ್ತು ನಾವು ಪಾಲಿಸಬೇಕಾದ ಕಠಿಣ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಶುಕ್ರವಾರ ಎಂದರೆ ಮಹಾಲಕ್ಷ್ಮಿ ದೇವಿಗೆ ಅತೀ ಪ್ರಿಯವಾದ ದಿನ. ತಾಯಿಯ ಅನುಗ್ರಹಕ್ಕಾಗಿ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲಿನ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ನಂತರ ಪ್ರಮುಖ ದ್ವಾರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟರೆ ಆ ಕಳೆಯುಳ್ಳ ಬಾಗಿಲನ್ನು ನೋಡಿ ಲಕ್ಷ್ಮೀದೇವಿ ಸಂತೋಷದಿಂದ ಮನೆಗೆ ಪ್ರವೇಶಿಸುತ್ತಾಳೆ. ಇನ್ನು ಪೂಜೆಯ ವಿಷಯಕ್ಕೆ ಬಂದರೆ, ಅಮ್ಮನವರ ಚಿತ್ರಪಟವನ್ನು ಕೆಂಪು ಗುಲಾಬಿ ಅಥವಾ ತಾವರೆ ಹೂವುಗಳಿಂದ ಅಲಂಕರಿಸಿ ಶುದ್ಧವಾದ ಹಸುವಿನ ತುಪ್ಪದಿಂದ 5 ಬತ್ತಿಯ ದೀಪವನ್ನು ಹಚ್ಚಬೇಕು. ಹಾಗೆಯೇ ಹಸುವಿನ ಹಾಲಿನ ಪರಮಾನ್ನ ಅಥವಾ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಪೂಜೆ ಮುಗಿದ ನಂತರ ಸಾಂಬ್ರಾಣಿ ಧೂಪದಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಮತ್ತು 2 ಏಲಕ್ಕಿ ಹಾಕಿ ಇಡೀ ಮನೆಗೆ ತೋರಿಸಬೇಕು. ಆ ಸುವಾಸನೆಗೆ ದರಿದ್ರ ದೇವತೆ ಓಡಿ ಹೋಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಮತ್ತೊಂದು ಅದ್ಭುತ ರಹಸ್ಯವೆಂದರೆ, ಲಕ್ಷ್ಮೀ ಸ್ವರೂಪವಾದ ಕಲ್ಲುಪ್ಪನ್ನು ಪ್ರತಿ ಶುಕ್ರವಾರ ಸಂಜೆ ಹೊಸದಾಗಿ ಖರೀದಿಸಿ ತಂದರೆ ನಿಮ್ಮ ಮನೆ ಧನಧಾನ್ಯಗಳಿಂದ ಅಕ್ಷಯ ಪಾತ್ರೆಯಂತೆ ತುಂಬಿರುತ್ತದೆ. ಆದರೆ ನೆನಪಿಡಿ, ಶುಕ್ರವಾರದಂದು ಕೆಲವು ವಸ್ತುಗಳನ್ನು ಅಂಗಡಿಯಿಂದ ಮನೆಗೆ ತರಬಾರದು. ಪೂಜಾ ಸಾಮಗ್ರಿಗಳು ಮತ್ತು ದೇವರ ಪಟಗಳನ್ನು 1 ದಿನ ಮುಂಚಿತವಾಗಿಯೇ ತಂದುಕೊಳ್ಳಬೇಕು. ಮುಖ್ಯವಾಗಿ ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸುವ ಪೊರಕೆ ಮತ್ತು ಸಕ್ಕರೆಯನ್ನು ಅಪ್ಪಿತಪ್ಪಿಯೂ ಖರೀದಿಸಬಾರದು. ಹಾಗೆಯೇ ದರಿದ್ರ ದೇವತೆಗೆ ಇಷ್ಟವಾದ ಹುಳಿ ನಿಂಬೆಹಣ್ಣು ಮತ್ತು ಹುಣಸೆಹಣ್ಣನ್ನು ಈ ದಿನದಂದು ಮನೆಗೆ ತರಬಾರದು. ಇವುಗಳ ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನು ತರುವ ಪಾದರಕ್ಷೆಗಳು, ಶನೀಶ್ವರನ ಪ್ರತೀಕವಾದ ಕಬ್ಬಿಣದ ವಸ್ತುಗಳು, ಅನಿಷ್ಟವನ್ನು ತರುವ ಚರ್ಮದ ವಸ್ತುಗಳು ಅಥವಾ ಗಾಜಿನ ಸಾಮಗ್ರಿಗಳನ್ನು ಖರೀದಿಸುವುದು ಅಷ್ಟೇ ಒಳ್ಳೆಯದಲ್ಲ. ಲಕ್ಷ್ಮೀದೇವಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲದ ಕಾರಣ ಕಪ್ಪು ಬಟ್ಟೆಗಳನ್ನು ಅಥವಾ ಪದೇ ಪದೇ ರಿಪೇರಿಗೆ ಬರುವ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಬೇಡಿ. ಹಾಗಾದರೆ ಶುಕ್ರವಾರ ಏನು ಖರೀದಿಸಬೇಕು? ಆ ದಿನದಂದು ಹೊಸ ಅಕ್ಕಿಯನ್ನು ಖರೀದಿಸಿದರೆ ಮನೆಯಲ್ಲಿ ಅನ್ನಪಾನಗಳಿಗೆ ಕೊರತೆ ಇರುವುದಿಲ್ಲ. ಹಾಗೆಯೇ ಲಕ್ಷ್ಮೀ ಸ್ವರೂಪವಾದ ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಇದರೊಂದಿಗೆ ಅರಿಶಿನ ಕುಂಕುಮವನ್ನು ಖರೀದಿಸಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ. ಇನ್ನು ಶುಕ್ರವಾರದಂದು ಮಾಡಬಾರದ ಕೆಲವು ಪ್ರಮುಖ ಕೆಲಸಗಳನ್ನು ನೋಡೋಣ. ಮೊದಲನೆಯದಾಗಿ, ಈ ದಿನದಂದು ಬೇರೆಯವರಿಗೆ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾಡಬಾರದು. ನಿಮ್ಮ ಕೈಯಿಂದ ಹಣ ಹೊರಗೆ ಹೋದರೆ ಮನೆಯ ಲಕ್ಷ್ಮೀ ಕಳೆಯು ಹೊರಟು ಹೋಗುತ್ತದೆ. ಹಾಗೆಯೇ ಯಾರನ್ನೂ ನಿಂದಿಸಬಾರದು. ಮುಖ್ಯವಾಗಿ ಶನಿ, ದರಿದ್ರ ಅಂತಹ ಅಮಂಗಳಕರವಾದ ಮಾತುಗಳನ್ನು ಆಡಬಾರದು. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಶುಕ್ರವಾರ ಮನೆಯ ಮುಖ್ಯ ಬಾಗಿಲಿಗೆ ಬೀಗ ಹಾಕಿ ಕುಟುಂಬ ಸಮೇತ ಊರಿಗೆ ಹೋಗಬಾರದು. ಕನಿಷ್ಠ ಒಬ್ಬರಾದರೂ ಮನೆಯಲ್ಲಿ ಇರಬೇಕು. ಇವುಗಳ ಜೊತೆಗೆ ಮನೆಯಲ್ಲಿ ಜೇಡರ ಬಲೆಗಳನ್ನು ತೆಗೆಯುವುದು, ಸಂಜೆ ಪೂಜಾ ಕೊಠಡಿಯನ್ನು ತೊಳೆಯುವುದು, ಕೂದಲು ಅಥವಾ ಉಗುರು ಕತ್ತರಿಸಿಕೊಳ್ಳುವುದನ್ನು ಮಾಡಬಾರದು. ಮಹಿಳೆಯರು ತಲೆಸ್ನಾನವನ್ನು ಗುರುವಾರವೇ ಮಾಡಿಕೊಳ್ಳಬೇಕು, ಶುಕ್ರವಾರ ಮಾಡಬಾರದು.
ಮುಖ್ಯವಾಗಿ ಶುಕ್ರವಾರದಂದು ಮನೆಯಲ್ಲಿ ಮಹಿಳೆಯರು ಅಳಬಾರದು. ಅವರ ಕಣ್ಣೀರು ನೆಲದ ಮೇಲೆ ಬಿದ್ದರೆ ಲಕ್ಷ್ಮೀದೇವಿ ಆ ಮನೆಯನ್ನು ಶಾಶ್ವತವಾಗಿ ತೊರೆದು ಹೋಗುತ್ತಾಳೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಶುಕ್ರವಾರ ನಿಮ್ಮ ಮನೆಗೆ ಬರುವ ಭಿಕ್ಷುಕರಿಗೆ ಬರಿಗೈಯಲ್ಲಿ ಕಳುಹಿಸದೆ ಒಂದು ಹಿಡಿ ಅಕ್ಕಿಯನ್ನಾದರೂ ದಾನ ಮಾಡಬೇಕು. ಹೀಗೆ ಮಾಡಿದರೆ ದೇವರ ಪರೀಕ್ಷೆಯಲ್ಲಿ ಗೆದ್ದು ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸಿದಂತಾಗುತ್ತದೆ. ಆ ತಾಯಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರಬೇಕೆಂದರೆ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಮುಖ್ಯ ಬಾಗಿಲಿನ ಹೊರಗೆ 2 ಹಸುವಿನ ತುಪ್ಪದ ದೀಪಗಳನ್ನು ಖಂಡಿತವಾಗಿ ಹಚ್ಚಬೇಕು. ಇದರೊಂದಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದಕ್ಕಾಗಿ ಗೋಮಾತೆಗೆ 3 ಹಣ್ಣಾದ ಬಾಳೆಹಣ್ಣು ತಿನ್ನಿಸಿ ಪ್ರದಕ್ಷಿಣೆ ಹಾಕಬೇಕು. ಹಾಗೆಯೇ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದೊಂದಿಗೆ ತಾಂಬೂಲವನ್ನು ನೀಡಿದರೆ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಕೊನೆಯದಾಗಿ, ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಮತ್ತು ಸಾಲದ ಬಾಧೆಗಳು ಹೆಚ್ಚಿದ್ದರೆ ಒಂದು ಸಣ್ಣ ಪರಿಹಾರ ಮಾಡಿ. ಶುಕ್ರವಾರ ಪೂಜೆಯಲ್ಲಿ ಅಮ್ಮನವರ ಮುಂದೆ 2 ಏಲಕ್ಕಿ ಇಟ್ಟು ಪೂಜಿಸಿ. ನಂತರ ಅವುಗಳನ್ನು ನಿಮ್ಮ ಪರ್ಸ್ ಅಥವಾ ಬೀರುವಿನಲ್ಲಿ ಇಟ್ಟುಕೊಂಡರೆ ಧನಾಕರ್ಷಣೆಯಾಗಿ ಖರ್ಚುಗಳು ಕಡಿಮೆಯಾಗಿ ಮನೆಯ ಆದಾಯ ಹೆಚ್ಚಾಗುತ್ತದೆ. ಇನ್ನು ಶನಿವಾರದ ವಿಷಯಕ್ಕೆ ಬಂದರೆ, ಶರೀರಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿ ತಲೆಸ್ನಾನ ಮಾಡುವುದರಿಂದ ಶನಿ ದೋಷಗಳು ತೊಲಗಿ ಐಶ್ವರ್ಯ ಸಿದ್ಧಿಸುತ್ತದೆ. ಹಾಗೆಯೇ ಈ ದಿನ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಅದೃಷ್ಟ ನಿಮ್ಮೊಂದಿಗಿರುತ್ತದೆ. ಬೆಳಿಗ್ಗೆಯೇ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ. ಕನಕಧಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕಂ ಕೇಳುವುದರಿಂದ ಇಡೀ ಮನೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ನಂತರ ಶನಿವಾರದ ಅಧಿಪತಿಗಳಾದ ಶ್ರೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಮತ್ತು ಶನೀಶ್ವರನನ್ನು ನಿಷ್ಠೆಯಿಂದ ಪೂಜಿಸಬೇಕು. ಆದರೆ ಶನಿವಾರದಂದು ಕೆಲವು ವಸ್ತುಗಳನ್ನು ಅಂಗಡಿಯಿಂದ ಅಪ್ಪಿತಪ್ಪಿಯೂ ಖರೀದಿಸಬಾರದು. ಮುಖ್ಯವಾಗಿ ಅಡುಗೆ ಎಣ್ಣೆ, ಬದನೆಕಾಯಿ, ಸೊಪ್ಪು, ಉದ್ದು, ಉಪ್ಪಿನಕಾಯಿ ಮತ್ತು ಉಪ್ಪಿನಂತಹ ವಸ್ತುಗಳನ್ನು ಖರೀದಿಸಿದರೆ ಸಾಲದ ಬಾಧೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಇವುಗಳ ಜೊತೆಗೆ ಕಪ್ಪು, ಎಳ್ಳು ಮತ್ತು ಒಣಮೆಣಸಿನಕಾಯಿಯನ್ನು ಮನೆಗೆ ತರಬಾರದು. ಇವು ರಾಹು, ಕೇತು ಮತ್ತು ಶನಿ ದೋಷಗಳನ್ನು ಪ್ರೇರೇಪಿಸುತ್ತವೆ. ಸ್ವಾಮಿವರ ಪೂಜಾ ವಿಧಾನವನ್ನು ನೋಡಿದರೆ ಅಕ್ಕಿ ಹಿಟ್ಟಿನಲ್ಲಿ 7 ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಿ ಶ್ರೀನಿವಾಸನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಆರಾಧಿಸಿದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ಸ್ವಾಮಿಯ ಮುಖಚಿತ್ರಕ್ಕೆ ಪಚ್ಚಕರ್ಪೂರದಿಂದ ತಿಲಕವಿಟ್ಟು ಓಂ ನಮೋ ವೆಂಕಟೇಶಾಯ ಎಂದು 108 ಬಾರಿ ಜಪಿಸಿದರೆ ಆ 7 ಕೊಂಡಲ ವೆಂಕಟೇಶ್ವರ ಸ್ವಾಮಿ ಸಂತೋಷಗೊಂಡು ನಿಮ್ಮ ಕೋರಿಕೆಗಳನ್ನು ತಕ್ಷಣವೇ ನೆರವೇರಿಸುತ್ತಾನೆ. ಶನಿವಾರದಂದು ಅರಳಿ ಮರದ ಬುಡದಲ್ಲಿ ಸ್ವಲ್ಪ ಹಾಲು ಮಿಶ್ರಿತ ನೀರನ್ನು ಸುರಿದು 7 ಪ್ರದಕ್ಷಿಣೆ ಹಾಕಿದರೆ ಜಾತಕ ದೋಷಗಳೆಲ್ಲವೂ ತೊಲಗುತ್ತವೆ. ಹಾಗೆಯೇ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಬೆರೆಸಿ ಸ್ವಚ್ಛಗೊಳಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ಓಡಿಹೋಗುತ್ತದೆ. ಇನ್ನು ಪ್ರಾಣಿ ದಯೆಯ ವಿಷಯಕ್ಕೆ ಬಂದರೆ, ಕಪ್ಪು ಇರುವೆಗಳಿಗೆ ಸಕ್ಕರೆ ಅಥವಾ ಅಕ್ಕಿ ಹಿಟ್ಟನ್ನು ಹಾಕುವುದರಿಂದ ಅಂದುಕೊಂಡ ಕೋರಿಕೆಗಳು ನೆರವೇರುತ್ತವೆ. ಇದರೊಂದಿಗೆ ಕಪ್ಪು ಕಾಗೆಗೆ ಅನ್ನ ಹಾಕಿದರೆ ಪಿತೃದೋಷಗಳು ತೊಲಗುತ್ತವೆ. ಬೀದಿ ನಾಯಿಗಳಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ಹಾಕಿದರೆ ಕಾಲಭೈರವನ ಅನುಗ್ರಹ ಲಭಿಸುತ್ತದೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಶನಿವಾರ ಉಪವಾಸವಿದ್ದು ಹನುಮಾನ್ ಚಾಲೀಸಾವನ್ನು ಪಠಿಸಿದರೆ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಆಯುಷ್ಯ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಪೂಜೆ ಮಾಡಿಸಿದರೆ ಆರ್ಥಿಕ ಸಮಸ್ಯೆಗಳು ಮತ್ತು ಶತ್ರು ಬಾಧೆಗಳು ತಕ್ಷಣವೇ ತೊಲಗುತ್ತವೆ. ಕೊನೆಯದಾಗಿ, ನರದಿಷ್ಟಿ ಮತ್ತು ಇತರರ ಅಸೂಯೆಯಿಂದ ಬಳಲುವವರು ಪ್ರತಿ ಶನಿವಾರ ರಾತ್ರಿ ಉಪ್ಪು ಮತ್ತು ಮೆಣಸಿನಕಾಯಿಯಿಂದ ದಿಷ್ಟಿ ತೆಗೆದರೆ ಎಂತಹ ತೀವ್ರವಾದ ದೋಷವಾದರೂ ತಕ್ಷಣವೇ ತೊಲಗುತ್ತದೆ. ನೋಡಿದ್ರಲ್ಲ, ಪ್ರತಿ ಶುಕ್ರವಾರ ಮತ್ತು ಶನಿವಾರಗಳಲ್ಲಿ ಈ ಚಿಕ್ಕಪುಟ್ಟ ನಿಯಮಗಳನ್ನು ಪಾಲಿಸಿ ಲಕ್ಷ್ಮೀನಾರಾಯಣರ ಅನುಗ್ರಹದೊಂದಿಗೆ ಅಷ್ಟೈಶ್ವರ್ಯಗಳನ್ನು ಪಡೆಯಬೇಕೆಂದು ಮನಸ್ಫೂರ್ತಿಯಾಗಿ ಆಶಿಸುತ್ತೇನೆ. ಈ ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ತಕ್ಷಣವೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಅದ್ಭುತ ಜೀವನ ಸತ್ಯಗಳು ಮತ್ತು ಪೌರಾಣಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ನಲ್ಲಿ ತಿಳಿಸುತ್ತಾ, ಆ 7 ಕೊಂಡಲ ವೆಂಕಟೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ ಓಂ ನಮೋ ವೆಂಕಟೇಶಾಯ ಎಂದು ಬರೆಯಲು ಮರೆಯದಿರಿ. ಧನ್ಯವಾದಗಳು.